ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಪೂಜಾ ಮಣೆಗಳನ್ನು ತೋರಿಸ್ತಾ ಇದ್ದೀನಿ. ಹಬ್ಬ ದಿನ ನಾವು ಹೇಗೆ ಬೇಕಾಗೆ ಕಳಸ ಪ್ರತಿಷ್ಠಾಪನೆ ಮಾಡುವಂಥದ್ದು, ಅಮ್ಮನ ಹಾಗೇನೆ ಕೂರಿಸುವಂಥದ್ದು, ಸೊ ಹಾಗೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ದೇವ್ರಿಗಂತಾನೆ ಹೇಳಿ ಪೂಜಾ ಮಣೆಗಳು ಸಪ್ರೇಟಾಗಿ ಎತ್ತಿಟ್ಟಿರ್ತೀವಿ. ಸೊ ನಾನು ಒಂದಷ್ಟು ಹೊಸದಾಗಿ ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ. ತುಂಬ ಡಿಫ್ರೆಂಟಾಗೂ ಕೂಡ ತರಿಸಿದ್ದೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ತುಂಬಾ ರೀಸನಬಲ್ ಪ್ರೈಸಲ್ಲಿ, ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ ಹೊರಗಡೆ ಪ್ರೈಸಿಗೆಲ್ಲ ಕಂಪೇರ್ ಮಾಡಿದ್ರೆ. ಸೊ ದಟ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಓಕೆನಾ. ಸೊ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಂಟ್ರೆಸ್ಟ್ ಇತ್ತು, ಫ್ರೀ ಇದ್ದೀರಾ ಅಂತ ಹೇಳಿದರೆ ನಮ್ಮ ಚಾನಲ್ನ ಒಮ್ಮೆ ಚೆಕ್ಔಟ್ ಮಾಡಿ. ಅಲ್ಲಿ ನಿಮಗೆ ಪ್ರೀವಿಯಸ್ ವೀಡಿಯೋಸ್ ಎಲ್ಲದು ಕೂಡ ವರಮಹಾಲಕ್ಷ್ಮಿ ರಿಲೇಟೆಡ್ ಶಾಪಿಂಗ್ಸ್ ನಿಮಗೆ ವೀಡಿಯೋಸ್ ಸಿಗುತ್ತೆ. ಸೊ ಒಮ್ಮೆ ಚೆಕ್ ಮಾಡಿ, ನಿಮಗೂ ಹೆಲ್ಪ್ ಆಗ್ಬೋದು. ಲಿಂಕ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಸರಿನಾ. ಸೊ ಬನ್ನಿ ಹಾಗಾದರೆ ತಡ ಮಾಡದಂತೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಪೂಜಾ ಮಣೆ ಬಂದು ಸೊ ಮೀನಾಕರಿ ಡಿಸೈನ್ನಲ್ಲಿರೋಂಥ ಈ ಒಂದು ಮಣೆ ತೋರಿಸ್ತಾ ಇದ್ದೀನಿ ನೋಡಿ. ಗೋಲ್ಡನ್ ಕಲರಲ್ಲಿ ಪೇಂಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಮಣೆನ ಪ್ಯೂರ್ ಮರದಲ್ಲಿ ಮಾಡಿರೋಂಥದ್ದು, ಯಾವುದೇ ಬೇರೆ ಮೆಟೀರಿಯಲ್ ಆ್ಯಡ್ ಮಾಡಿದ, ಫುಲ್ಲು ಮರದಲ್ಲಿ ಮಾಡಿದ್ದಾರೆ. ಫುಲ್ ನೀಟಾಗಿ ಫಿನಿಶಿಂಗ್ ಕೊಟ್ಟು ಅದ್ರ ಮೇಲೆ ಪೇಂಟಿಂಗ್ ಮಾಡಿರೋಂಥದ್ದು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಮೀನಾಕರಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಬಂದು ಸ್ವಲ್ಪ ಬಿಗ್ ಸೈಜಲ್ಲೇ ಪರ್ಚೇಸ್ ಮಾಡಿದ್ದೀನಿ, ಬಿಕಾಸ್ ಸ್ವಲ್ಪ ಬಿಗ್ ಸೈಜಲ್ಲಿ ಇತ್ತು ಅಂತ ಹೇಳಿದ್ರೆ ನೀಟಾಗಿ ಕಳಸ ಪ್ರತಿಷ್ಠಾಪನೆ ಎಲ್ಲ ಮಾಡೋದಕ್ಕೆ, ಅಮ್ಮನವರಿಗೆ ಸ್ಯಾರಿ ಎಲ್ಲ ಉಡ್ಸೋದಕ್ಕೆ ಕರೆಕ್ಟ್ ಫುಲ್ ಕವರ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬಿಗ್ ಸೈಜಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಕೆಳಗಡೆ ಕೂಡ ನೀವು ನೋಡ್ತಿರ್ಬೋದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಗ್ರಿಪ್ಪಿಂಗ್ ಆಗಿ, ಸೊ ದಟ್ ಎಲ್ಲೂ ಕೂಡ ಅಳ್ಳಾಡೋದಿಲ್ಲ. ಆ್ಯಂಡ್ ಈಕ್ವಲ್ ಸೈಜಲ್ಲಿ ಬರುತ್ತೆ. ಇದು 10x10 ಇಂಚಸ್ ಅಷ್ಟು, 10 ಇಂಚ್ ಉದ್ದ ಮತ್ತು 10 ಇಂಚ್ ಅಗಲ ಬರುತ್ತೆ. ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ತುಂಬಾ ರೀಸನಬಲ್ ಪ್ರೈಸಲ್ಲೇ ನನಗೆ ಸಿಕ್ಕಿರೋಂಥದ್ದು. ಜಸ್ಟ್ 260 ರೂಪಾಯಿ, 260 ರುಪೀಸಲ್ಲಿ ಸಿಗ್ತಿದೆ. ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇದೆ, ಅಂದರೆ ಸ್ವಲ್ಪ ಸಣ್ಣ ಸೈಜಲ್ಲಿ, ಸ್ಮಾಲ್ ಸೈಜಲ್ಲಿ ಬೇಕು, 6 ಇಂಚಸಲ್ಲಿ ಬೇಕು ಅಂತ ಹೇಳಿದ್ರೆ ನೀವು ಅದು ಕೂಡ ಪರ್ಚೇಸ್ ಮಾಡ್ಬೋದು. ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಪೀಠ ಬಂದು ಪ್ಯಾಕ್ ಆಫ್ 2 ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಒಂದು ತುಂಬ ಚಿಕ್ಕ ಸೈಜು, ಸ್ಮಾಲ್ ಸೈಜ್ ಬರುತ್ತೆ, ವೆರಿ ಸ್ಮಾಲ್ ಸೈಜು. ಆ್ಯಂಡ್ ಇನ್ನೊಂದು ಬಂದು ಈ ರೀತಿ ಬಿಗ್ ಸೈಜಲ್ಲಿದೆ. ಸೊ ಫಸ್ಟ್ ನಿಮಗೆ ಬಿಗ್ ಸೈಜ್ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಡಿಸೈನ್ ಯಾವ ರೀತಿನಲ್ಲಿದೆ ಅಂತ ಹೇಳಿ. ಸೊ ಫುಲ್ಲು ಪ್ಲೇನ್ ಬಂದ್ಬಿಟ್ಟು ಮಧ್ಯದಲ್ಲಿ ಫ್ಲವರ್ ಡಿಸೈನ್ ಕೊಟ್ಟಿರೋಂಥದ್ದು, ಆ್ಯಂಡ್ ಸೈಡಲ್ಲೆಲ್ಲ ಬಾರ್ಡರ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಅಲ್ಯೂಮಿನಿಯಂ ಅಲ್ಲಿ ಮಾಡಿರೋಂಥದ್ದು, ಜರ್ಮನ್ ಸಿಲ್ವರ್ ಕೋಟಿಂಗ್ ಕೊಟ್ಟಿದ್ದಾರೆ. ಮತ್ತು ಕೆಳಗಡೆ ಕೂಡ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ನೀಟಾಗಿ ಕೂರತ್ತೆ, ಎಲ್ಲೂ ಕೂಡ ಅಲ್ಲಾಡೋದಿಲ್ಲ. ಆ್ಯಂಡ್ ಇದು ನೋಡಿ ಮೀನಾಕರಿ ವರ್ಕಲ್ಲಿ ಮಾಡಿರೋಂಥದ್ದು, ತುಂಬ ಸ್ಮಾಲ್ ಸೈಜು. ಇದಕ್ಕೂ ಕೂಡ ಅಷ್ಟೇ ಕೆಳಗಡೆ ಸ್ಮಾಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಸೊ ಚಿಕ್ಕ ಚಿಕ್ಕ ವಿಗ್ರಹಗಳೇನಾರು ಇತ್ತು, ಅಥವಾ ದೇವರಿಗೆ ಆರತಿ ಮಾಡಿರ್ತೀರಲ್ವಾ, ಸೊ ಆರತಿ ತಟ್ಟೆ ಆಗಿರ್ಬೋದು, ಅದೆಲ್ಲದು ಕೂಡ ಇಡ್ಬೋದು. ಸೊ ಹಾಗಾಗಿ ಇದು ಪ್ಯಾಕ್ ಆಫ್ 2 ಅಲ್ಲಿ ಬರತ್ತಲ್ಲ ಅಂತ ಹೇಳಿ ಇದು ಕೂಡ ತೊಗೊಂಡಿದ್ದೀವಿ. ಆ್ಯಂಡ್ ದೊಡ್ಡ ಪೀಠ ಬಂದ್ಬಿಟ್ಟು 8x8 ಇಂಚಸಲ್ಲಿ ಬರುತ್ತೆ. ಆ್ಯಂಡ್ ಪ್ರೈಸ್ ಬಂದು ಎರಡಕ್ಕೂ ಸೇರಿ 316 ರೂಪಾಯಿದು. ಇದು ಪ್ಯಾಕ್ ಆಫ್ 2 ಬೈ 1 ಗೆಟ್ 1 ಥರ ಪ್ಯಾಕ್ ಆಫ್ 2 316 ರುಪೀಸ್ನಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಎರಡು ವೆಯ್ಟ್ ಸೇರಿ 300 ಗ್ರಾಮ್ಸ್ ಅಷ್ಟು ವೆಯ್ಟ್ ಬರುತ್ತೆ. ಲಾಸ್ಟ್ ಒನ್ ಅಂದರೆ ಫಸ್ಟ್ ಒನ್ ತೋರಿಸಿದ್ನಲ್ಲ, ಅದು ಬಂದು ಒಂದು 200 ಗ್ರಾಮ್ಸ್ ಅಷ್ಟು ವೆಯ್ಟ್ ಬರುತ್ತೆ. ಲಿಂಕ್ ಕೊಟ್ಟಿರ್ತೀನಿ, ಯಾವ್ದು ಬೇಕಾದ್ರೂ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪೀಠಗಳು ಬಂದ್ಬಿಟ್ಟು ಪ್ಯಾಕ್ ಆಫ್ 3 ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ನೋಡಿ ಯಾವ ರೀತಿನಲ್ಲಿದೆ ಅಂತೇಳಿ, ಫುಲ್ಲು ಚೆನ್ನಾಗಿ ವರ್ಕ್ ಮಾಡಿರೋಂಥ ಡಿಸೈನ್. ಇದು ಗೋಲ್ಡನ್ ಕಲರ್ ಡಿಸೈನ್ ಕೊಟ್ಟಿದ್ದಾರೆ. ಇದ್ರ ಬೇಸ್ ಮೆಟೀರಿಯಲ್ ಬಂದು ಮರದಲ್ಲಿ ಮಾಡಿರೋಂಥದ್ದು, ಅದ್ರ ಮೇಲೆ ಈ ರೀತಿ ವರ್ಕ್ ಮಾಡಿ ಪೇಂಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿ ನೋಡಿ 2 ವುಡನ್ ಒಂದು ಚೌಕಿ ಕೂಡ ಕೊಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಮನೆ ಕೂಡ. ಸೊ ಇದು ಬಂದು 4 ಇಂಚಸ್ ಅಷ್ಟು ಬರುತ್ತೆ. ಆ್ಯಂಡ್ ಕೆಳಗಡೆ ಕೂಡ ನೋಡ್ತಿರಲ್ಲ ಬುಷ್ ಕೊಟ್ಟಿದ್ದಾರೆ, ಅಂದರೆ ಗ್ರಿಪ್ಪಿಂಗ್ ನೀಟಾಗಿರಲಿ ಅಂತೇಳಿ ಕೊಟ್ಟಿದ್ದಾರೆ. ಈ ಮನೆಗೂ ಕೂಡ ಅಷ್ಟೇ. ಇದು ಬಂದು ಅಗಲ ಜಾಸ್ತಿ ಬರುತ್ತೆ, ಲೈಕ್ 12x8 ಇಂಚಸಲ್ಲಿ ಬರುತ್ತೆ, ಓಕೆನಾ. ಸೊ ರೀತಿ ಸ್ವಲ್ಪ ಅಗ್ಲದಲ್ಲಿ ಬೇಕು ಅಂತ ಹೇಳಿದ್ರೆ ಸೊ ಈ ರೀತಿ ಮನೆನೂ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಪ್ಯಾಕ್ ಆಫ್ 3 ಸೇರಿ ನಿಮಗೆ 414 ರೂಪಾಯಿನ ಸಿಗ್ತಿದೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. 3 ಸೇರಿಬಿಟ್ಟು ಅರೌಂಡ್ 400 ಗ್ರಾಮ್ಸ್ ಅಷ್ಟು ವೆಯ್ಟ್ ಬರುತ್ತೆ. ಒಂದು 100 ಗ್ರಾಮ್ಸ್ ಕಮ್ಮಿ, ಒಂದು ಅರ್ಧ kg ಅಂತಾನೆ ಹೇಳ್ಬೋದು. ಸೊ ಲಿಂಕ್ ಇರುತ್ತೆ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಮಾಲ್ ಮನೆಗಳನ್ನ ತರಿಸಿರೋದನ್ನ ತೋರಿಸ್ತೀನಿ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಈ ರೀತಿ ಚುಕ್ಕಿ ರಂಗೋಲಿ ಡಿಸೈನ್ನಲ್ಲಿ ಇರೋಂಥ ಮನೆಗಳು. ಪ್ರತಿಯೊಂದು ಮನೆಗೂ ಕೂಡ ಸಪ್ರೇಟ್ ಕವರಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿ ಕಳಿಸಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನೋಡ್ತಿದ್ರ ನೋಡಿ, ಇದು ಬಂದು ಫುಲ್ ವುಡನ್ನಲ್ಲಿ ಮಾಡಿರೋಂಥದ್ದು, ಮತ್ತು ಗ್ರಿಪ್ಪಿಂಗ್ ಕೂಡ ವುಡನ್ನಲ್ಲೇ ಕೊಟ್ಟಿದ್ದಾರೆ. ಸ್ಟ್ಯಾಂಡ್ ತುಂಬ ಚೆನ್ನಾಗಿದೆ, ಚುಕ್ಕಿ ರಂಗೋಲಿ ಥರ ಇದೆ. ಸೊ ಒಂಥರ ವಿಂಟೇಜ್ ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು. ಫುಲ್ ಟ್ರೆಡಿಷ್ನಲ್ ಆಗಿದೆ. ಪ್ಯಾಕ್ ಆಫ್ 4 ಬರುತ್ತೆ ಫ್ರೆಂಡ್ಸ್, ಓಕೆನಾ. ನಿಮ್ಗೆ ಇನ್ನೂ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಸೊ ನೀವಿನ್ನೂ ಕ್ವಾಂಟಿಟಿ ಅಂದರೆ ಆರ್ಡರ್ ಮಾಡ್ಕೋಬೇಕಾದ್ರೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಪ್ಯಾಕ್ ಆಫ್ 4ಗೆ ನಾನು 313 ರೂಪಾಯಿ ಕೊಟ್ಟಿದ್ದೀನಿ. ಸೊ ಈ ರೀತಿ ಚಿಕ್ಕ ಚಿಕ್ಕ ಮನೆಗಳಿತ್ತು ಅಂತ ಹೇಳಿದ್ರೆ ಹಬ್ಬ ದಿನದಲ್ಲಿ ದೀಪಗಳಾಗಿರ್ಬೋದು, ಅಥವಾ ಅರ್ಶಿನ ಕುಂಕುಮ ಬೌಲ್ಗಳಾಗಿರ್ಬೋದು, ಮತ್ತು ಹೂವಿಂದ ಏನಾದ್ರು ತಟ್ಟೆ ಇಡ್ತೀರಾ, ಅಥವಾ ಬೌಲ್ ಏನಾದ್ರು ಇಡ್ತೀರಾ, ಅಥವಾ ಚಿಕ್ಕ ಚಿಕ್ಕ ವಿಗ್ರಹಗಳಾಗಿರ್ಬೋದು, ಸೊ ಮತ್ತು ಆರತಿ ತಟ್ಟೆಗಳಾಗಿರ್ಬೋದು, ಅಂದರೆ ಸ್ಮಾಲ್ ಆರತಿ ತಟ್ಟೆಗಳು,
ತುಪ್ಪ ದೀಪ ಎಲ್ಲ ಹಚ್ತಿರಲ್ಲ, ಸೊ ಆ ರೀತಿನಲ್ಲಿ ಏನಾದ್ರು ಮಾಡ್ತೀರಾ ಅಂತ ಹೇಳಿದ್ರೆ ಮಂಗಳಾರತಿದು ಗಂಟೆಗಳಾಗಿರ್ಬೋದು. ಸೊ ಅದೆಲ್ಲ ನೆಲದ ಮೇಲೆ ಇಡೋದಕ್ಕಿಂತ ಈ ರೀತಿ ಚಿಕ್ಕ ಚಿಕ್ಕ ಮನೆಯಲ್ಲಿ ಇಟ್ಬಿಟ್ರಿ ಅಂತ ಹೇಳಿದ್ರೆ ತುಂಬ ನೀಟಾಗಿ ಕ್ಲೀನ್ಡಾಗಿ ಆ್ಯಂಡ್ ಆಲ್ಸೋ ಡಿಸಿಪ್ಲೀನ್ಡಾಗಿ ಕಾಣಿಸುತ್ತೆ. ಆ್ಯಂಡ್ ಮನೆ ಬಂದವ್ರಿಗೂ ಕೂಡ ನೋಡೋದಕ್ಕೆ ತುಂಬಾ ಒಂಥರ ಖುಷಿ ಕೂಡ ಆಗುತ್ತೆ, ನಿಮಗೂ ಕೂಡ ಒಂಥರ ಫೀಲೇ ಬೇರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ ಪ್ಯಾಕ್ ಆಫ್ 4. ಆ್ಯಂಡ್ ಇದರಲ್ಲಿ ನಿಮಗೆ ಸಾಕಷ್ಟು ಕಲರ್ ಆಪ್ಷನ್ ಸಿಗುತ್ತೆ. ನಾನು ಈ ಒಂದು ಗ್ರೀನ್ ಕಲರ್ ತೊಗೊಂಡಿದ್ದೀನಲ್ವಾ, ಇದರಲ್ಲಿ ನಿಮಗೆ ಮರೂನಲ್ಲಿ ಬೇಕು ಮತ್ತು ಒಂಥರ ಬ್ಲೂ ಕಲರಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಸಿಗುತ್ತೆ. ಲಿಂಕ್ ಕೊಟ್ಟಿರ್ತೀನಿ, ಯಾವ ಕಲರ್ ನೋಡ್ಕೊಂಡು ಬೇಕಾದ್ರೂ ನೀವು ತೊಗೊಳ್ಳಿ, ಓಕೆನಾ. ಆ್ಯಂಡ್ ಲಾಸ್ಟ್ ಮನೆಗಳು ಬಂದು, ಸೊ ಇದು ಅಷ್ಟೇ ಸ್ಮಾಲ್ ಸೈಜಲ್ಲಿ ತೊಗೊಂಡಿದ್ದೀನಿ. ಇದು ಬಂದು ಪ್ಯಾಕ್ ಆಫ್ 6 ಬರುತ್ತೆ ಫ್ರೆಂಡ್ಸ್, ಓಕೆನಾ. 6 ಕೂಡ 4x4 ಇಂಚಸಲ್ಲೇ ಬರುತ್ತೆ, ಈಕ್ವಲ್ ಸೈಜಲ್ಲಿದೆ. ಆ್ಯಂಡ್ ನೋಡಿ ಬ್ಯಾಕ್ ಸೈಡಲ್ಲಿ ನೋಡ್ತಿದ್ರಲ್ವ, ಗ್ರಿಪ್ಪಿಂಗಲ್ಲೂ ಕೂಡ ಬುಷ್ ಕೊಟ್ಟಿದ್ದಾರೆ. ಆ್ಯಂಡ್ ಫುಲ್ ನಿಮಗೆ 6 ಕೂಡ ಡಿಫ್ರೆಂಟ್ ಕಲರಲ್ಲಿ ಅವೈಲೇಬಲ್ ಇದೆ. ಗ್ರೀನ್ ಇದೆ, ಆರೆಂಜ್ ಇದೆ, ಪಿಂಕ್ ಕಲರಲ್ಲೂ ಕೂಡ ಇದೆ, ಆಮೇಲೆ ಬ್ಲೂ ಕಲರಲ್ಲೂ ಕೂಡ ಇದೆ. ಸೊ ಅದಕ್ಕೆಲ್ಲ ಕಾಂಟ್ರಾಸ್ಟ್ ಆಗಿ ವೈಟ್ ಕಲರಲ್ಲಿ ರಂಗೋಲಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದು ಕೂಡ ಕಾಂಟ್ರಾಸ್ಟ್ ಸಖತ್ತಾಗಿದೆ. ಬಾರ್ಡರ್ ಎಲ್ಲ ಬಂದ್ಬಿಟ್ಟು ಚುಕ್ಕಿ ರಂಗೋಲಿ ಹಾಕಿದ್ದಾರೆ. ಆ್ಯಂಡ್ ಮಧ್ಯದಲ್ಲಿ ಬಂದ್ಬಿಟ್ಟು ಈ ರೀತಿ ಸ್ಟಾರ್ ಡಿಸೈನಲ್ಲಿ ರಂಗೋಲಿನ ಹಾಕಿದ್ದಾರೆ. ಸೊ ಇದು ಅಷ್ಟೇ, ನೀವು ಹಬ್ಬ ಟೈಮಲ್ಲಿ ತೊಗೊಂಡ್ರಿ ಅಂತ ಹೇಳಿದ್ರೆ ದೀಪಗಳಾಗಿರ್ಬೋದು, ಮತ್ತು ಅರ್ಶಿನ ಕುಂಕುಮ ಬೌಲ್ಗಳಾಗಿರ್ಬೋದು, ಅಕ್ಷತೆ ಆಗಿರ್ಬೋದು, ವಿಗ್ರಹಗಳಾಗಿರ್ಬೋದು, ಪೂಜಾ ಸಾಮಗ್ರಿಗಳೆಲ್ಲದೂ ಕೂಡ ನಾರ್ಮಲಾಗಿ ಕೆಳಗಡೆ ಇಡೋಕ್ಕಿಂತ ಈ ರೀತಿ ಮನೆಯಲ್ಲಿ ಇಡ್ಬೋದು. ಪ್ಯಾಕ್ ಆಫ್ 6 ಬರ್ತಾ ಇದೆ. ಮತ್ತು ಪ್ರೈಸ್ ಏನು ಜಾಸ್ತಿ ಅಲ್ಲ, ಲಾಸ್ಟ್ ತೋರಿಸೋದಲ್ಲ ಪ್ಯಾಕ್ ಆಫ್ 4, ಅದಕ್ಕಿಂತ ಕಡಿಮೆ ಪ್ರೈಸು, ಬರೀ 272 ರೂಪಾಯಿ ಅಷ್ಟೇ. 6 ಕಲರ್ಸಲ್ಲಿ ಇದೆ ಆ್ಯಂಡ್ ವುಡನ್ನಲ್ಲಿ ಮಾಡಿರೋಂಥದ್ದು. ಲಿಂಕ್ ಕೊಟ್ಟಿರ್ತೀನಿ, ಇಷ್ಟ ಆಯಿತು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ಇದನ್ನು ನಿಮ್ಗೆ ಇನ್ನೂ ರಂಗೋಲಿ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಬೇಕು ಅಂದರೂ ಕೂಡ ಎಕ್ಸ್ಟ್ರಾ ಲಿಂಕ್ ಕೂಡ ಪ್ರೊವೈಡ್ ಮಾಡಿರ್ತೀನಿ, ಯಾವ್ದು ಬೇಕಾದ್ರೂ ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ಈ ಎಲ್ಲ ಪೂಜಾ ಮನೆಗಳು ಅಥವಾ ಪೀಠಗಳು ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸದಾಗಿ ನೀವು ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಮೀಶೋಯಿಂದನೇ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಕಡಿಮೆ ಪ್ರೈಸಲ್ಲಿ ಹೈ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಸಿಗ್ತಾ ಇದೆ. ಮತ್ತು ಬೇಗನೆ ಕೂಡ ಔಟ್ ಆಫ್ ಸ್ಟಾಕ್ ಆಗ್ತಿರುತ್ತೆ, ಬಿಕಾಸ್ ಸೀಸನ್ ಅಲ್ವಾ, ಎಲ್ಲರೂ ಕೂಡ ಪರ್ಚೇಸ್ ಮಾಡ್ತಾ ಇರ್ತಾರೆ, ಸ್ಟಾಕ್ ಎಲ್ಲ ಖಾಲಿ ಆಗ್ತಾ ಇರುತ್ತೆ. ಸೊ ಸ್ಟಾಕ್ ಇತ್ತು ಅಂತ ಹೇಳಿದ್ರೆ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ದೇವಿನ ಕೂರಿಸೋದಕ್ಕೆ ಮತ್ತು ಚಿಕ್ಕ ಚಿಕ್ಕ ಮನೆಗಳು ಕೂಡ ತೋರಿಸಿದ್ದೀನಿ, ಪೂಜಾ ಸಾಮಗ್ರಿಗಳೆಲ್ಲ ಇಡೋದಕ್ಕೆ. ಸೊ ಎಲ್ಲದೂ ಕೂಡ ಯೂಸ್ಫುಲ್ ಆಗಿರೋಂಥ ಪ್ರಾಡಕ್ಟೇ. ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ಮತ್ತು ಇವತ್ತಿನ ವಿಡಿಯೋ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡ್ದಂತೆ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.